ಎಲ್ಲರಿಗೂ ನಮಸ್ಕಾರ. ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ಯಾರು ಮೇ ತಿಂಗಳಲ್ಲಿ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಾಗಿ, ಹಾಗೆ ಸೇವಾ ಟಿಕೆಟ್ಗಳ ಇನ್ನಿತರ ಮಾಹಿತಿಯನ್ನು, ಮೇ ತಿಂಗಳ ಸೇವಾ ಟಿಕೆಟ್ಗಳ ಮಾಹಿತಿಯನ್ನು, ಹಾಗೆ ಪ್ರಸ್ತುತ ಯಾರು ತಿರುಮಲಕ್ಕೆ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಾಗಿ ಪ್ರಸ್ತುತ ತಿರುಮಲದಲ್ಲಿರುವ ಪರಿಸ್ಥಿತಿಯನ್ನು ನಾನೀಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಸುಪ್ರಭಾತ ಸೇವೆ, ತೋಮಾಲ ಸೇವೆ, ಅರ್ಚನೆ ಹಾಗೆ ಅಷ್ಟದಳ ಪದ್ಮಾರಾಧನ ಈ ಸೇವಾ ಟಿಕೆಟ್ಗಳನ್ನೋದು ಮೇ ತಿಂಗಳ 2025 ಮೇ ತಿಂಗಳ ಆನ್ಲೈನ್ ಕೋಟ ಅನ್ನೋದು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಸೇವಾ ಟಿಕೆಟ್ಗಳನ್ನೋದು ಯಾರಿಗೆ ಬೇಕಾಗಿದೆ ಅನ್ನೋರಿರ್ತಾರೋ ಅವರು ಲಕ್ಕಿ ಡಿಪ್ ಮುಖಾಂತರ ಈ ರಿಜಿಸ್ಟ್ರೇಷನ್ ಅನ್ನೋದು ಮಾಡಿಕೊಂಡು ನಂತರ ಸೆಲೆಕ್ಟ್ ಆದರೆ ಪೇಮೆಂಟ್ ಮಾಡಿ ನಾವು ಈ ಸೇವೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಬೋದಾಗುತ್ತೆ. ಈ ಲಕ್ಕಿ ರಿಜಿಸ್ಟ್ರೇಷನ್ ಅನ್ನೋದು 18/2/2025 ಬೆಳಗ್ಗೆ 10 ಗಂಟೆಗೆ ಅನ್ನೋದು ವೆಬ್ಸೈಟ್ನಲ್ಲಿ ಓಪನ್ ಆಗುತ್ತೆ. ಯಾರಿಗೆ ಈ ಸೇವಾ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಇರ್ತಾರೋ ಅವರು 18/2/2025 ಬೆಳಗ್ಗೆ 10 ಗಂಟೆಯಿಂದ 20/2/2025 ಬೆಳಗ್ಗೆ 10 ಗಂಟೆವರೆಗೂ TTD ವೆಬ್ಸೈಟ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಅನ್ನೋದು ಮಾಡ್ಕೊಬೋದಾಗುತ್ತೆ. ಮಾಡ್ಕೊಂಡ ನಂತರ 20ನೇ ತಾರೀಕು 10 ಗಂಟೆಯ ನಂತರ ನಾವೇನಾದರೂ ಸೆಲೆಕ್ಟ್ ಆಗಿದ್ರೆ ನಮ್ಮ ಲಾಗಿನ್ ಮಾಡಿ ನಾವು ಚೆಕ್ ಮಾಡ್ಕೊಬೋದು ಲಾಗಿನ್ ಐಡಿಯಲ್ಲಿ. ಹಾಗೆ ಮೆಸೇಜ್ ಅಥವಾ ಇಮೇಲ್ ಮುಖಾಂತರ ನಾವು ತಿಳ್ಕೊಬೋದಾಗತ್ತೆ. ಹಾಗೆ ಇನ್ನಿತರ ಸೇವೆಗಳಾದ ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಹಾಗೆ ಸಹಸ್ರ ದೀಪಾಲಂಕರಣ ಸೇವಾ, ಹಾಗೆ ಆರ್ಜಿತ ಬ್ರಹ್ಮೋತ್ಸವ ಈ ಸೇವಾ ಟಿಕೆಟ್ಗಳನ್ನೋದು ಸಹ ಮೇ 2025 ಆನ್ಲೈನ್ ಕೋಟ ಅನ್ನೋದು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಟಿಕೆಟ್ಗಳು ಯಾರಿಗೆ ಬೇಕಾಗಿದೆ ಈ ಸೇವಾ ಟಿಕೆಟ್ಗಳನ್ನು ನೋಡ್ತಾರೆ ಅವರು ಸಹ 21/2/2025 ಬೆಳಗ್ಗೆ 10 ಗಂಟೆಗೆ TTD ವೆಬ್ಸೈಟಲ್ಲಿ ನಾವು ಬುಕ್ ಮಾಡ್ಕೊಬೋದಾಗುತ್ತೆ. ಹಾಗೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನದಲ್ಲಿ ಯಾರು ಅಂಗಪ್ರದಕ್ಷಿಣೆ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಾಗಿಯೂ ಸಹ ಅಂಗಪ್ರದಕ್ಷಿಣೆ ಟಿಕೆಟ್ಗಳನ್ನು ಮೇ 2025 ಟಿಕೆಟ್ಗಳನ್ನು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಟಿಕೆಟ್ಗಳು ಯಾರಿಗೆ ಬೇಕಾಗಿದೆ ಅನ್ನೋರಿರ್ತಾರೆ ಅವರು ಸಹ 22/2/2025 ಬೆಳಗ್ಗೆ 10 ಗಂಟೆಗೆ TTD ವೆಬ್ಸೈಟ್ನಲ್ಲಿ ರಿಲೀಸ್ ಆಗಿದ್ದ ತಕ್ಷಣ ನಾವು ಬುಕ್ ಮಾಡ್ಕೊಬೋದಾಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಸೀನಿಯರ್ ಸಿಟಿಸನ್ಸ್ ಅಥವಾ ಫಿಸಿಕಲಿ ಚಾಲೆಂಟ್ ಪೀಪಲ್ ಯಾರಿರ್ತಾರೋ ಅವ್ರಿಗಾಗಿ ಕೊಡುವ ಸ್ಪೆಷಲ್ ಎಂಟ್ರಿ ದರ್ಶನದ ಫ್ರೀ ಟಿಕೆಟ್ಗಳನ್ನೋದು ಸಹ ಈಗ ಮೇ ತಿಂಗಳ ಟಿಕೆಟ್ಗಳನ್ನು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಟಿಕೆಟ್ಗಳು ಯಾರಿಗೆ ಸೀನಿಯರ್ ಸಿಟಿಸನ್ ಇರ್ತಾರೋ ಅಥವಾ ಫಿಸಿಕಲಿ ಚಾಲೆಂಟ್ ಪೀಪಲ್ ಯಾರಿರ್ತಾರೋ ಅವ್ರಿಗೂ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಯಾರು ಹೋಗಬೇಕು ಅಂದ್ಕೊಂಡಿರ್ತಾರೋ ಮೇ ತಿಂಗಳಲ್ಲಿ ಅವರು 22/2/2025 ಮಧ್ಯಾಹ್ನ 3 ಗಂಟೆಗೆ TTD ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ. ಹಾಗೆ ನೆಕ್ಸ್ಟ್ ಬಂದು ವರ್ಚುವಲ್ ಸೇವಾ ಟಿಕೆಟ್ಗಳನ್ನೋದು ಸಹ ಮೇ ತಿಂಗಳ ವರ್ಚುವಲ್ ಸೇವಾ ಟಿಕೆಟ್ಗಳನ್ನೋದು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. 500 ರೂಪೀಸಲ್ಲಿ 500 ರೂಪೀಸ್ ವರ್ಚುವಲ್ ಸೇವಾ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ದರ್ಶನದ ಟಿಕೆಟ್ಗಳನ್ನು ತೆಗೆದುಕೊಳ್ಳುವ ಈ 500 ರೂಪೀಸ್ ದರ್ಶನದ ಟಿಕೆಟ್ಗಳನ್ನೋದು ಸಹ ಮೇ 2025 ಟಿಕೆಟ್ಗಳು ಈಗ ರಿಲೀಸ್ ಮಾಡ್ತಾಯಿದ್ದಾರೆ. ಯಾರಿಗೆ ಈ ಟಿಕೆಟ್ಗಳು ದರ್ಶನಕ್ಕೆ ಯಾರಾದರೂ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವರು ಬುಕ್ ಮಾಡ್ಕೊಬೋದಾಗುತ್ತೆ. ಈ ಟಿಕೆಟ್ಗಳನ್ನೋದು ಸಹ 21/2/2025 ಮಧ್ಯಾಹ್ನ 3 ಗಂಟೆಗೆ TTD ವೆಬ್ಸೈಟ್ನಲ್ಲಿ ನಾವು ಬುಕ್ ಮಾಡ್ಕೊಬೋದಾಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಈಗಾಗಲೇ ತಿಳಿಸಿರುವ ದರ್ಶನದ ಟಿಕೆಟ್ಗಳಾಗಿರ್ಬೋದು, ಸೇವಾ ಟಿಕೆಟ್ಗಳಾಗಿರ್ಬೋದು, ಯಾವುದೇ ರೀತಿಯ ಟಿಕೆಟ್ಗಳನ್ನು ನಾವೇನಾದರೂ ಬುಕ್ ಮಾಡ್ಕೊಂಡಿದ್ದು ಮೇ ತಿಂಗಳಲ್ಲಿ ನಾವು ತಿರುಮಲಕ್ಕೆ ಹೋದಾಗ ಅಲ್ಲಿ ಉಳ್ಕೊಳ್ಳೋದಕ್ಕಾಗಿ ಅಥವಾ ಫ್ರೆಶ್ ಅಪ್ ಆಗೋದಕ್ಕೆ ಅಕಾಮಿಡೇಷನ್ ಅಥವಾ ರೂಮ್ಸ್ ಏನಾದರೂ ಬೇಕಾಗಿದ್ದರೆ ಈ ಅಕಾಮಿಡೇಷನ್ ಕೋಟ ಅನ್ನೋದು ಸಹ ಮೇ ತಿಂಗಳ ಕೋಟ ಅನ್ನೋದು ರಿಲೀಸ್ ಮಾಡ್ತಾ ಇದ್ದಾರೆ. ಯಾರಿಗೆ ಈ ಅಕಾಮಿಡೇಷನ್ ಬೇಕಾಗಿದೆ ಹಾಗೆ ಯಾರು ಈ ಟಿಕೆಟ್ಗಳನ್ನು ಯಾವುದೇ ರೀತಿಯ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿರೋದು ಅವರು ಮಾತ್ರ ಮೇ ತಿಂಗಳಲ್ಲಿ ಈ ಅಕಾಮಿಡೇಷನ್ ಅನ್ನೋದು TTD ವೆಬ್ಸೈಟ್ನಲ್ಲಿ ನಾವು ಬುಕ್ ಮಾಡ್ಕೊಬೋದಾಗುತ್ತೆ. ಈ ಅಕಾಮಿಡೇಷನ್ ಕೋಟ ಅನ್ನೋದು ಸಹ 24/2/2025 ಮಧ್ಯಾಹ್ನ 3 ಗಂಟೆಗೆ TTD ವೆಬ್ಸೈಟ್ನಲ್ಲಿ ರಿಲೀಸ್ ಆಗಿದ್ದ ತಕ್ಷಣ ನಾವು ಬುಕ್ ಮಾಡ್ಕೊಬೋದಾಗುತ್ತೆ. ಹಾಗೆ ಪ್ರಸ್ತುತ ಯಾವುದೇ ರೀತಿಯ ಟಿಕೆಟ್ಗಳನ್ನೋದು ಸಹ ಯಾವುದೇ ರೀತಿಯ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ತೀರಾ ಡೈರೆಕ್ಟಾಗಿ ತಿರುಮಲಕ್ಕೆ ಹೋಗೋವ್ರಿಗಾಗಿಯೂ ಸಹ ಫ್ರೀ ದರ್ಶನದ ಟಿಕೆಟ್ಗಳನ್ನೋದು ತಿರುಪತಿಯಲ್ಲಿ ಅಲಿಪಿರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್, ಹಾಗೆ RTC ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ ಹಾಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ಗಳಲ್ಲಿ ಪ್ರತಿನಿತ್ಯ ಆವತ್ತಿನ ದಿನದ ಕೋಟ ಮುಗಿಯವರೆಗೂ ಕೊಡ್ತಾ ಇರ್ತಾರೆ. ನೈಟಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಟಿಕೆಟ್ಗಳನ್ನು ಕೊಡೋದಕ್ಕಾಗಿ. ಕ್ರೌಡ್ ಮೇಲೆ ಡಿಪೆಂಡನ್ ಆಗಿ 2 ಗಂಟೆ ಅಥವಾ ನೈಟಲ್ಲಿ 3 ಗಂಟೆಗೇ ಸ್ಟಾರ್ಟ್ ಆಗುತ್ತೆ. ನೈಟಲ್ಲಿ ಈ ಕ್ರೌಡ್ ಜಾಸ್ತಿ ಇದ್ದರೆ ಇನ್ನೂ ಬೇಗನೆ ಸ್ಟಾರ್ಟ್ ಮಾಡಿ ಟಿಕೆಟ್ಗಳನ್ನು ಕೊಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಕೌಂಟರ್ನಲ್ಲಿ ಟಿಕೆಟ್ ಮುಗಿಯೋವರೆಗೂ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಬಂದು ಯಾವುದೇ ರೀತಿಯ ಈ ಫ್ರೀ ಟಿಕೆಟ್ಗಳನ್ನು ಸಿಕ್ಕಲಿಲ್ಲ ಅಂದ್ರೂ ಡೈರೆಕ್ಟಾಗೂ ಸಹ ನಾವು ತಿರುಮಲದಲ್ಲಿ ಫ್ರೀ ದರ್ಶನದ ಕ್ಯೂ ಲೈನ್ಗೂ ಸಹ ನಾವು ಹೋಗ್ಬೋದಾಗುತ್ತೆ. ಯಾವುದೇ ರೀತಿಯ ದರ್ಶನದ ಟಿಕೆಟ್ಗಳನ್ನು ನಾವು ಫ್ರೀ ದರ್ಶನದ ಟಿಕೆಟ್ಗಳನ್ನು ಸಹ ತೆಗೆದುಕೊಳ್ಳದೇ ಹೋಗೋದ್ರಿಂದ ಸ್ವಲ್ಪ ಹೆಚ್ಚಿನ ಸಮಯ ನಾವು ಕ್ಯೂ ಲೈನ್ಗಳಲ್ಲಿ ವೆಯ್ಟ್ ಮಾಡಿ ದರ್ಶನಕ್ಕೆ ಹೋಗಬೇಕಾಗಿರೋ ಇದರಿಂದ ನಾವು ಯಾವುದೇ ರೀತಿಯ ಫ್ರೀ ದರ್ಶನದ ಟಿಕೆಟ್ಗಳನ್ನಾದರೂ ತೆಗೆದುಕೊಂಡು ಹೋದರೆ ಬೇಗ ದರ್ಶನ ಆಗೋ ಚಾನ್ಸಸ್ ಅನ್ನೋದು ಇರುತ್ತೆ. ಹಾಗೆ ನಡ್ಕೊಂಡು ಹೋಗೋರಿಗಾಗಿ ಆಲಿಪಿರಿ ಮೆಟ್ಲು ಮಾರ್ಗ ಹಾಗೆ ಶ್ರೀವಾರಿ ಮೆಟ್ಲು ಮಾರ್ಗ ಎರಡೂ ಮೆಟ್ಲು ಮಾರ್ಗದಲ್ಲೂ ನಾವು ನಡ್ಕೊಂಡು ಹೋಗ್ಬೋದಾಗುತ್ತೆ ಡೇ ಟೈಮಲ್ಲಿ.
ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ಯಾವುದೇ ರೀತಿಯ ಟಿಕೆಟ್ಗಳನ್ನೋದು ಫ್ರೀ ದರ್ಶನದ ಟಿಕೆಟ್ಗಳನ್ನೋದು ಕೊಡೋದಿಲ್ಲ. ಮೆಟ್ಲು ಮಾರ್ಗದಲ್ಲಿ ನಾವು ಭೂದೇವಿ ಕಾಂಪ್ಲೆಕ್ಸಲ್ಲಿ ತೆಗೆದುಕೊಂಡು ಟಿಕೆಟ್ಗಳನ್ನು ನಾವು ನಡ್ಕೊಂಡು ಬೇಕಾದರೆ ಹೋಗ್ಬೋದಾಗುತ್ತೆ. ಆದರೆ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಮಾತ್ರ ಯಾರು ಈ ನಡ್ಕೊಂಡು ಹೋಗೋರು ಇರ್ತಾರೋ ಅವ್ರಿಗಾಗಿ ಫ್ರೀ ದರ್ಶನದ ಟಿಕೆಟ್ಗಳನ್ನೋದು ಈ ಮೆಟ್ಲು ಮಾರ್ಗದಲ್ಲಿ ಕೊಡ್ತಾ ಇದ್ದಾರೆ. ಆ ದಿನದ ಕೋಟ ಮುಗಿಯೋವರೆಗೂ ಫ್ರೀ ದರ್ಶನದ ಟಿಕೆಟ್ಗಳನ್ನು ಕೊಡ್ತಾರೆ. ನಂತರ ಆ ಟಿಕೆಟ್ಗಳನ್ನು ತೆಗೆದುಕೊಂಡು ಹೋಗಿ ನಾವು ಮಧ್ಯದಲ್ಲಿ ಸ್ಕ್ಯಾನ್ ಅನ್ನೋದು ಮಾಡ್ಕೊಬೇಕಾಗುತ್ತೆ. ಮೆಟ್ಲು ಮಾರ್ಗದ ಮಧ್ಯದಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ನಂತರ ಈ ಫ್ರೀ ದರ್ಶನದ ಕ್ಯೂ ಲೈನ್ಗೆ ನಾವು ಎಂಟ್ರಿ ಆಗ್ಬೋದಾಗುತ್ತೆ. ಇದಿಷ್ಟು ಪ್ರಸ್ತುತ ತಿರುಮಲದಲ್ಲಿರುವ ಮಾಹಿತಿ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೇನಾದರೂ ಮಾಹಿತಿ ಬಂದರೆ ಇದೇ ಥರ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.